ನಮ್ಗೆಲ್ಲ ಗೊತ್ತಿರುವಂತೆ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಪರ್ಮಿಷನ್ ಕೊಡುವಂತದ್ದು AICTE ಅವರು ಪರ್ಮಿಷನ್ ಕೊಡ್ತಾರೆ. ಎಷ್ಟು ಸೀಟ್ಗಳನ್ನ ತಾವು ಈ ವರ್ಷ ಅಡ್ಮಿಷನ್ ಮಾಡ್ಕೊಳ್ಬೇಕು ಅಂತೇಳಿ. ಸಾಕಷ್ಟು ಪೋಷಕರು ಈಗಾಗ್ಲೇನೆ ಸಾಕಷ್ಟು ಕಾಲೇಜಿಗೆ ಓಡಾಡ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಸಾಕಷ್ಟು ತಮ್ಗೆ ಬೇರೆ ಬೇರೆಯವರಿಂದ ಫೋನು ಬರ್ಲಿಕ್ಕೆ ಶುರುವಾಗಿದೆ. ಬನ್ನಿ ಅಡ್ಮಿಷನ್ ಆಗಿ. ಸಾಕಷ್ಟು ಪೋಷಕರು ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಅಲ್ಲಿ ಒಳ್ಳೆ ರ್ಯಾಂಕ್ ಸಹ ಬಂದಿದೆ. ಆದ್ರೆ ಸಹ ನೀವು ಗೊಂದಲದಲ್ಲಿದ್ದೀರಾ. ಅವ್ರು ಕರೀತಾ ಇದಾರೆ, ಹೋಗ್ಬೇಕಾ, ಅಡ್ಮಿಷನ್ ಆಗ್ಬೇಕಾ, ಸರ್ಕಾರಿ ಸೀಟ್ ಯಾವಾಗ ಸಿಗುತ್ತೆ ಏನು ಅಂತ. ಎಷ್ಟೋ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಎಷ್ಟು ಸೀಟ್ ಇರುತ್ತೆ, ಆ ಸೀಟು ಯಾವ ರೀತಿ ಹಂಚಿಕೆ ಆಗುತ್ತೆ, ತಮ್ಮ ಮಗುವಿಗೆ ಸೀಟು ಸಿಗುತ್ತಾ ಸಿಗಲ್ವಾ, ಈ ಎಲ್ಲ ಗೊಂದಲದಲ್ಲಿ ತಾವಿದ್ದೀರಾ. ದಯಮಾಡಿ ಆಸೆಗೆ ಒಳಪಟ್ಟು ನಿಮ್ಮ ಮಗುದು ಒಳ್ಳೆ ರ್ಯಾಂಕ್ ಇದ್ರೆ ಸಹ ತಾವು ಹೋಗಿ ಯಾವುದೋ ಒಂದು ಅನಿವಾರ್ಯವಾಗಿ ಒಂದು ಕಾಲೇಜಿಗೆ ಸೇರಿಸುವಂತಹ ದುಡುಕು ನಿರ್ಧಾರವನ್ನ ತೆಗೆದುಕೊಳ್ಬೇಡಿ. ಸಾಕಷ್ಟು ನಮ್ಮ KCET ಎಕ್ಸಾಮ್ ಅಲ್ಲಿ ಎಲ್ಲ ನಗರ ಪ್ರದೇಶದ ವಿದ್ಯಾರ್ಥಿಗಳೇನು ಬರೆಯಲ್ಲ. ಕರ್ನಾಟಕ ರಾಜ್ಯದ ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳು ಸಹ ತಾವು KCET ಬರೆದಿದ್ದೀರಾ. ಸಾಕಷ್ಟು ಒಳ್ಳೆ ರ್ಯಾಂಕ್ ಅನ್ನ ಸಹ ತೆಗೆದುಕೊಂಡಿದ್ದೀರಾ. ನಾನು ನಿಮಗೆ ಉದಾಹರಣೆ ಸಹಿತ ಯಾವ ರೀತಿ ನಾವು ಕೌನ್ಸಿಲಿಂಗ್ ಅನ್ನ ಮಾಡ್ತೀವಿ, ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಿಮಗೆ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಕೌನ್ಸಿಲಿಂಗ್ ಯಾವ ರೀತಿ ಆಗುತ್ತೆ, ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದು, ಅದೆಲ್ಲ ಮುಂದಿನ ದಿನಗಳಲ್ಲಿ ಹೇಳೋಣ. ಸದ್ಯಕ್ಕೆ ತಮ್ಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ವೃತ್ತಿಪರ ಕೋರ್ಸ್ಗಳಿಗೆ ನಾವು ಒಮ್ಮೆಗೆನೆ ಸೀಟ್ ಹಂಚಿಕೆಯನ್ನ ಮಾಡ್ತೀವಿ. ಮೆಡಿಕಲ್, ಡೆಂಟಲ್, ಆಯುಷ್, ಇಂಜಿನಿಯರಿಂಗು, ಫಾರ್ಮ್ ಸೈನ್ಸಸ್ ಅಲ್ಲಿ ವೆಟರ್ನರಿ, ಅಗ್ರಿಕಲ್ಚರು, ಆರ್ಟಿಕಲ್ಚರು, ಫಾರೆಸ್ಟ್ರಿ, ನರ್ಸಿಂಗು, D.Pharm ಇದೆಲ್ಲದಕ್ಕೂ ಮಾಡ್ತೀವಿ. ತಮ್ಗೆ ಗೊತ್ತಿದೆ, ಅದೆಲ್ಲದಕ್ಕೂ ರ್ಯಾಂಕ್ ಕೊಡ್ತೀವಿ. ಬಟ್ ಆದ್ರೆ ನೀಟ್ ಎಕ್ಸಾಮ್ ರ್ಯಾಂಕಿನ ಆಧಾರದಲ್ಲಿ ನಾವು ಮೆಡಿಕಲ್, ಡೆಂಟಲ್, ಆಯುಷ್ಗೆ ಸೀಟ್ ಹಂಚಿಕೆ ಮಾಡುವಂತದ್ದು ತಮ್ಗೆಲ್ಲ ಗೊತ್ತಿದೆ. ಈಗಾಗಲೇ ತಾವು KEN ಅಲ್ಲಿ ರಿಜಿಸ್ಟ್ರೇಷನ್ ಸಹ ಮಾಡಿದೀರಾ. CET ಬರೆದಿದ್ರೆ ಕೆಲವರು ನೀಟ್ ಎಕ್ಸಾಮ್ ಮಾತ್ರ ಬರೆಯುವಂತವ್ರು ಸಹ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿದೀರಾ. ನೀಟ್ ಎಕ್ಸಾಮ್ ಸಹ ಆಗಿದೆ. ಫಸ್ಟ್ ನಿಮ್ಗೆ ಹೇಳುವಂತದ್ದು, ನಮ್ಮ ಎಲ್ಲ ಕೌನ್ಸಿಲಿಂಗ್ ಪ್ರಕ್ರಿಯೆ ಶುರು ಆಗ್ಬೇಕಂತಂದ್ರೆ ನೀಟ್ ರಿಸಲ್ಟ್ ಬರಬೇಕು, 1 ಪಾಯಿಂಟ್. ಎರಡನೇದು, ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಗಳಿಗೆ ಈ ವರ್ಷ AICTE ಮತ್ತೆ ಕರ್ನಾಟಕ ರಾಜ್ಯ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ, ಆ ಸೀಟಿನ ಮಾಹಿತಿ ಪ್ರಾಧಿಕಾರಕ್ಕೆ ಬರಬೇಕು. ಈ ಎರಡೂ ಬಂದಿಲ್ಲ. ನೀವು ಕಾಲೇಜಿಗೆ ಅಡ್ಮಿಷನ್ ಕರೀತಾರೆ ಅಂತಂದ್ರೆ ಸದ್ಯಕ್ಕೆ ತಕ್ಷಣಕ್ಕೆ ಹೋಗುವಂತದ್ದಕ್ಕೆ ಆತುರ ಪಡುವಂತಹ ಅಗತ್ಯ ಇಲ್ಲ. ನೀಟ್ ಯಾವಾಗ ರಿಸಲ್ಟ್ ಬರುತ್ತೆ, ನೀಟಿಂದು ರ್ಯಾಂಕ್ ಡಾಟಾವನ್ನ ನಮ್ಮ ಪ್ರಾಧಿಕಾರಕ್ಕೆ ಕೊಡ್ತಾರೆ. ಆ ನಂತರ ನಾವು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಅಧಿಕೃತವಾಗಿ ನಾವು ಶುರು ಮಾಡ್ತೀವಿ. ಈಗ ನಮ್ಮ ರಿಸಲ್ಟ್ ಕೊಟ್ಟಿದೀವಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ 90% ಮುಗ್ದಿದೆ. ಯಾರು ವಿಶೇಷ ಚೇತನರಿರ್ತಾರೆ ಅವರಿಗೆ ಪರಿಶೀಲನೆ ಕಾರ್ಯವನ್ನ ನಾವು 3ನೇ ತಾರೀಕಿಂದ ಮಾಡ್ತಾ ಇದೀವಿ. ಕೆಲವು ವಿದ್ಯಾರ್ಥಿಗಳು ನಮಗೆ CBSE ಇಂದ ಡಾಟಾ ಬರ್ಲಿಲ್ಲ, ಅಂದ್ರೆ ನೀವು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ನೀವು ಪರೀಕ್ಷೆದು ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ ಅಂತ ಹೇಳಿದ್ವಿ. ತಾವು ತಪ್ಪು ಎಂಟ್ರಿ ಮಾಡಿದ್ರಿ, ತಮ್ಗೆ ನಾವು ರ್ಯಾಂಕ್ ಕೊಡಕ್ ಆಗ್ಲಿಲ್ಲ. ಅದಕ್ಕೆ ನಿಮಗೆ ಈಗ ನಾವು ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡೋದಕ್ಕೆ ನಿನ್ನೆ ಪೋರ್ಟಲ್ ಓಪನ್ ಮಾಡಿದೀವಿ. ನೀವು ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿದ್ರೆ ಮತ್ತೆ ಮಾರ್ಕ್ಸ್ ಕಾರ್ಡ್ ನ ಅಪ್ಲೋಡ್ ಮಾಡಿದ್ರೆ ನಾವು CBSE ಗೆ ಕಳಿಸಿ ವೆರಿಫೈ ಮಾಡಿ ನಿಮಗೆ ಸ್ಪಾಟ್ ರ್ಯಾಂಕ್ ಕೊಡುವಂತಹ ಕೆಲಸವನ್ನ ಸಹ ನಾವು ಮಾಡ್ತೀವಿ. ಅಲ್ಲಿಗೆ ನಿಮ್ಮ ರ್ಯಾಂಕ್ ಅಂತೂ ಬರುತ್ತೆ, ಯಾರು ಗೊಂದಲ ಒಳಗಾಗುವಂತಹ ಅಗತ್ಯ ಇಲ್ಲ. ಈಗ ನಾನು ಬಹುಮುಖ್ಯವಾಗಿ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಹಂಚಿಕೆ ಬಗ್ಗೆ, ನೀವು ಯಾರು ಪ್ರೈವೇಟ್ ಕಾಲೇಜುಗಳಿಗೆ ತಕ್ಷಣ ಹೋಗಿ ಒಳ್ಳೊಳ್ಳೆ ರ್ಯಾಂಕ್ ಇತ್ತು ಅಂತಂದ್ರೂ ಅಡ್ಮಿಷನ್ ಆಗುವಂತದ್ದು, ಗೊಂದಲಕ್ಕೊಳಗಾಗುವಂತದ್ದು, ಸೀಟ್ ನಾಳೆ ಸಿಕ್ಬಿಡುತ್ತೋ ಸಿಗಲ್ವೋ ಅನ್ನುವಂಥದ್ದು, ಇಂಥದಕ್ಕೆ ಒಂದು ತೆರೆ ಎಳೆಯುವಂತಹ ಪ್ರಯತ್ನ ಮಾಡ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಒಕ್ಕೂಟ ಇಬ್ಬರೂ ಒಂದು ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ. ಈ ಒಪ್ಪಂದದ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿರುವಂತಹ 4-5 ಕೆಟಗರಿದು ಕಾಲೇಜು ಬರುತ್ತೆ. ನಾನು ಬಹುಮುಖ್ಯವಾಗಿ ಹೇಳುವಂತದ್ದು ಸರ್ಕಾರಿ ಕಾಲೇಜುಗಳು. ರಾಜ್ಯದಲ್ಲಿ 16 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಿದೆ. ಅನುದಾನಿತ ಕಾಲೇಜುಗಳು, ರಾಜ್ಯ ಸರ್ಕಾರ ಅನುದಾನ ಕೊಡುವಂತಹ 9 ಕಾಲೇಜುಗಳಿದೆ. ಸರ್ಕಾರಿ ಕಾಲೇಜುಗಳಲ್ಲಿ 100 ಸೀಟ್ ಇತ್ತು. ಉದಾಹರಣೆ ನಾನು ಹೇಳ್ತೀನಿ, ಒಂದು ಬ್ರಾಂಚ್ ಗೆ ಹೇಳ್ತೀನಿ. ಉದಾಹರಣೆಗೆ ಒಂದು ಸರ್ಕಾರಿ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ 100 ಸೀಟ್ ಅಡ್ಮಿಷನ್ ಮಾಡ್ಕೊಳ್ಳುವಂತದ್ದಕ್ಕೆ ಅನುಮತಿ ಇದೆ ಅಂತ ಭಾವಿಸಿದ್ರೆ 100 ಸೀಟುಗಳನ್ನು ಸಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಂಚಿಕೆಯನ್ನ ಮಾಡುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. 9 ಅನುದಾನಿತ ಕಾಲೇಜುಗಳಿದೆ. ಆ ಅನುದಾನಿತ ಕಾಲೇಜುಗಳಲ್ಲಿ ಅನುದಾನಿತ ಕೋರ್ಸ್ಗಳೇನಿದೆ
ಅದಕ್ಕೆ 100 ಸೀಟ್ ಏನಾದ್ರು ಇತ್ತು ಅಂತಂದ್ರೆ 95 ಸೀಟ್ಗಳನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವೇ ಹಂಚಿಕೆಯನ್ನ ಮಾಡುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಸರ್ಕಾರಿ 16 ಕಾಲೇಜಲ್ಲಿ ಪೂರ್ತಿ ನಾವೇ ಅಲಾಟ್ ಮಾಡ್ತೀವಿ. ಅನುದಾನಿತ ಕಾಲೇಜುಗಳು 9 ಏನಿದೆ ಅದರಲ್ಲಿ ಅನುದಾನಿತ ಕೋರ್ಸ್ಗಳ 95% ಸೀಟ್ಗಳನ್ನು ನಾವೇ ಅಲಾಟ್ ಮಾಡ್ತೀವಿ. ಇನ್ನ ನಿಮಗೆ ನೆಕ್ಸ್ಟ್ ಅನುದಾನ ರಹಿತ ಅಂದ್ರೆ ಖಾಸಗಿ ಕಾಲೇಜುಗಳು, ಇದು ರಾಜ್ಯದಲ್ಲಿ ತುಂಬಾ ಖಾಸಗಿ ಕಾಲೇಜುಗಳಿದಾವೆ. ನಮ್ಮ ರಾಜ್ಯ ಸರ್ಕಾರ ಮತ್ತೆ ಅವರ ಒಪ್ಪಂದದ ಪ್ರಕಾರ ಯಾವುದೋ ಒಂದು ಖಾಸಗಿ ಕಾಲೇಜಲ್ಲಿ, ಉದಾಹರಣೆಗೆ ನಾನು ಹೇಳ್ತೀನಿ, ಒಂದು ಖಾಸಗಿ ಕಾಲೇಜಲ್ಲಿ ಉದಾಹರಣೆಗೆ ಎಲ್ಲಾ ಬ್ರಾಂಚ್ಗಳು ಸೇರಿ 1000 ಸೀಟ್ ಇದೆ ಅಂತ ಭಾವಿಸೋಣ. ಕಂಪ್ಯೂಟರ್ ಸೈನ್ಸ್, ಸಿವಿಲ್, ಮೆಕ್ಯಾನಿಕಲ್, ಆಟೋಮೊಬೈಲ್, AI ಇದೆಲ್ಲ ಸೇರಿ 1000 ಸೀಟ್ಗಳು ಒಂದು ಖಾಸಗಿ ಕಾಲೇಜಲ್ಲಿ ಇದೆ. ಅರ್ಥ ಮಾಡ್ಕೊಳ್ಳಿ, 450 ಸೀಟ್ಗಳನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಂಚಿಕೆ ಮಾಡುತ್ತೆ. 1000 ಸೀಟಲ್ಲಿ 450 ಸೀಟ್ಗಳನ್ನ ನಾವು ಹಂಚಿಕೆ ಮಾಡ್ತೀವಿ. ನಾನು ಉದಾಹರಣೆ ಹೇಳ್ತೇನೆ ತಮಗೆ. ಇನ್ನ ಉಳಿದಿದ್ದು ಯಾರು ಮಾಡ್ತಾರೆ? ತಾವು ಮಾಹಿತಿಗೋಸ್ಕರ ಹೇಳ್ತೀನಿ. 1000 ಸೀಟಲ್ಲಿ ನಮ್ಮ ಒಂದು ಸರ್ಕಾರ ಮತ್ತೆ ಖಾಸಗಿ ಕಾಲೇಜುಗಳ ಒಪ್ಪಂದದ ಪ್ರಕಾರ 450 ಸೀಟು ಅಂದ್ರೆ 45% ಸೀಟುಗಳನ್ನ ನಾವು ಹಂಚಿಕೆ ಮಾಡ್ತೀವಿ. 30% ಸೀಟ್ಗಳನ್ನ ಕಾಮಿಡ್ಕೆ ಅಂತೇಳಿ ಅವ್ರದ್ದೊಂದು ಅಸೋಸಿಯೇಷನ್ ಅವರು ಎಕ್ಸಾಮ್ ಮಾಡ್ತಾರೆ, ಅವರು ಹಂಚಿಕೆ ಮಾಡ್ತಾರೆ. ಇನ್ನ ಉಳಿಯುವಂತಹ 25% ಸೀಟ್ಗಳೇನಿದೆ ಅದು ಮಾತ್ರ ಆ ಕಾಲೇಜಿನ ಆಡಳಿತ ಮಂಡಳಿಯವರು ಮ್ಯಾನೇಜ್ಮೆಂಟ್ ಕೋಟಾ ಮತ್ತೆ NRI ಅಂತೇಳಿ ಅವರಿಗೆ ಅಡ್ಮಿಷನ್ ಮಾಡ್ಕೊಂತಾರೆ. ಕಾಮಿಡ್ಕೆ ಮತ್ತೆ ಸರ್ಕಾರಿ ಕೋಟಾ ಏನ್ ಹೇಳಿದಲ್ಲ ನಾನು 45%, ಈ ಎರಡಕ್ಕೂ ಸರ್ಕಾರವೇ ಫೀಸ್ ನಿಗದಿಪಡಿಸುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ, 1000 ಸೀಟ್ ಒಂದು ಖಾಸಗಿ ಕಾಲೇಜಲ್ಲಿ ಇದೆ ಅಂತಂದ್ರೆ ಕಾಮೆಡ್ಕೆಗೆ 300 ಸೀಟು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 450 ಸೀಟು, ಇನ್ನ 250 ಸೀಟು ಮ್ಯಾನೇಜ್ಮೆಂಟ್ ಅಲಾಟ್ ಮಾಡುತ್ತೆ. ನೀವು ಒಳ್ಳೆ ರ್ಯಾಂಕ್ ನಿಮ್ ಮಗುಗಿದ್ರು ನೀವು ಯಾಕೆ ಗಡಿಬಿಡಿ ಮಾಡ್ತೀರಾ? ಪ್ರಾಧಿಕಾರ ಕೌನ್ಸಿಲಿಂಗ್ ಮಾಡೋ ತನಕ ದಯಮಾಡಿ ವೆಯ್ಟ್ ಮಾಡಿ. ಆಮೇಲೆ ಈ ಸರಿ ನಾವು ಖಾಸಗಿ ಕಾಲೇಜವರಿಗೆ ಸಹ ರಿಕ್ವೆಸ್ಟ್ ಮಾಡಿದೀವಿ, ನಮ್ಮ ಕೌನ್ಸಿಲಿಂಗ್ ಶುರುವಾದ ನಂತರ ಅಂದ್ರೆ 1 ರೌಂಡ್ ನಂತರ ತಾವು ಕಾಮೆಡ್ಕೆ ಕೌನ್ಸಿಲಿಂಗ್ ಶುರು ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದೀವಿ. ಕೆಲವು ಮಗು ನಮ್ಮಲ್ಲೂ ಸೀಟ್ ಬರ್ದಿರ್ಬೋದು, ಕಾಮೆಡ್ಕೆ ಅನ್ನೋದು ಬರ್ದಿರ್ಬೋದು. ನಮ್ಮಲ್ಲಿ ಸೀಟ್ ಸಿಕ್ತು ಅಂತಂದ್ರೆ ನೀವು ಕಾಮೆಡ್ಕೆಗೆ ಹೋಗಾಗತ್ತೆ. ಫೀಸ್ ಬಗ್ಗೆ ಬರೋದಾದ್ರೆ ಕಾಮೆಡ್ಕೆಗೆ ಮತ್ತೆ ಸರ್ಕಾರಿಗೆ ಏನಿದೆ ಅದು ರಾಜ್ಯ ಸರ್ಕಾರವೇ ನಿಗದಿಪಡಿಸುತ್ತೆ. ನಾವು ಇಬ್ರು ಒಪ್ಪಿ ನಿಗದಿಪಡಿಸುವಂತದ್ದು ನಾವು ನೋಡ್ಬೋದು. ನಮ್ಮ ವೆಬ್ಸೈಟ್ ಅಲ್ಲಿ ಅದು ಕಳೆದ ವರ್ಷ ಏನಿತ್ತು ಅದಕ್ಕೆ 7.5% ಜಾಸ್ತಿ ನಾವು ಫೀಸ್ ಅನ್ನ ನಿಗದಿಪಡಿಸಿದೀವಿ. ಮತ್ತೆ ಇನ್ಯಾವ್ದು ಕಾಲೇಜ್ ಉಳಿತು ರಾಜ್ಯದಲ್ಲಿ? ಗೌರ್ಮೆಂಟ್ ಹೇಳಿದೀನಿ, ಅನುದಾನಿತ ಹೇಳಿದೀನಿ, ಖಾಸಗಿ ಕಾಲೇಜುಗಳಲ್ಲಿ 2 ರೀತಿ ಬರುತ್ತೆ. ಒಂದು ನನಗೆ ಹೇಳಿದೆ, ಬಹುತೇಕ ಖಾಸಗಿ ಕಾಲೇಜುಗಳು, ಅದರಲ್ಲಿ ಕೆಲವೊಂದು ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಇದೆ. ಅಂದ್ರೆ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಅಂತಂದ್ರೆ ಆ ಒಂದು ಸಮುದಾಯದವರು ಅವರೇ ನಡೆಸುವಂತದ್ದು. ರಾಜ್ಯ ಸರ್ಕಾರ ಅವರಿಗೆ ಮೈನಾರಿಟಿ ಸ್ಟೇಟಸ್ ಅನ್ನ ಕೊಟ್ಟಿದೆ. ಅಂತಹ ಕಾಲೇಜುಗಳಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 40% ಸೀಟ್ಗಳನ್ನ ಹಂಚಿಕೆ ಮಾಡುತ್ತೆ. ಈಗ ಅಲ್ಲಿ ನಾನು ಹೇಳಿದೆ ಪ್ಯೂರ್ ಖಾಸಗಿ ಕಾಲೇಜ್ ಇದೆ, ಅದು ಮೈನಾರಿಟಿ ಸ್ಟೇಟಸ್ ಇಲ್ಲ ಅಂತಂದ್ರೆ 1000 ಅವ್ರ ಕಾಲೇಜಿಗೆ AICTE ಪರ್ಮಿಷನ್ ಕೊಟ್ಟಿದೆ ಅಂತಂದ್ರೆ 450 ಸೀಟನ್ನ ನಾವು ಹಂಚಿಕೆ ಮಾಡ್ತೀವಿ. ಅದೇ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಬಂತು ಅಂತಂದ್ರೆ ಅಲ್ಲಿ 1000 ಸೀಟ್ಗಳಿದೆ ಅಂತಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ರ್ಯಾಂಕ್ ಆಧರಿಸಿ 400 ಸೀಟ್ಗಳನ್ನ ಹಂಚಿಕೆಯನ್ನ ಮಾಡುತ್ತೆ. ಅದೇ ರೀತಿ ನಿಮಗೆ ಡೀಮ್ಡ್ ವಿಶ್ವವಿದ್ಯಾಲಯಗಳು, ಖಾಸಗಿ ವಿಶ್ವವಿದ್ಯಾಲಯಗಳು ಬರುತ್ತೆ, ಅದು ತುಂಬಾ ನಂಬರ್ ಕಡಿಮೆ ಇದೆ. ಅಲ್ಲಿ ಸಹ 40% ಸೀಟ್ಗಳನ್ನ ನಾವೇನೆ ಅಲಾಟ್ ಮಾಡ್ತೀವಿ. ಅರ್ಥ ಮಾಡಿ ಪೋಷಕರೇ, ಕಳೆದ ವರ್ಷ 79,000 ಇಂಜಿನಿಯರಿಂಗ್ ಸೀಟ್ಗಳನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಂಚಿಕೆ ಮಾಡುವಂತದ್ದಕ್ಕೆ ನಮಗೆ ಪರ್ಮಿಷನ್ ಇತ್ತು. ಈ ವರ್ಷ 79,000ಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಹಾಗಾಗಿ ನೀವು ದಯಮಾಡಿ ಗಡಿಬಿಡಿ ಮಾಡದೆ ತಾಳ್ಮೆಯಿಂದ ನಮ್ಮ ಕೌನ್ಸಿಲಿಂಗಿಗೆ ವೆಯ್ಟ್ ಮಾಡಿ. ಓಕೆ, ಅಲ್ಲಿವರೆಗೆ ಏನ್ ಮಾಡೋದು? ಇವರು ಫೋನ್ ಮಾಡ್ತಿರ್ತಾರೆ, ನಮ್ಮ ಮಗು ಸಿಗುತ್ತೋ ಸಿಗಲ್ವೋ, ನನ್ನ ಮಗುದು 20,000 ರ್ಯಾಂಕ್ ಇದೆ, 25,000 ರ್ಯಾಂಕ್ ಇದೆ, ಯಾವ ಕಾಲೇಜ್ ಸಿಕ್ಬಿಡ್ಬೋದು, ಅದು ಒಳ್ಳೆ ಕಾಲೇಜ್ ಇದೆಯಾ, ಇದು ಒಳ್ಳೆ ಕಾಲೇಜ್ ಇದೆಯಾ, ಇದೆಲ್ಲ ಗೊಂದಲಗಳು ಸಾಮಾನ್ಯವಾಗಿರುತ್ತೆ. ಅದಕ್ಕೆ ನಾನು ಹೇಳೋದು, ನಮ್ಮ ಕೌನ್ಸಿಲಿಂಗ್ ನೀಟ್ ರಿಸಲ್ಟ್ ಬಂದ ಮೇಲೆ ಶುರುವಾಗುತ್ತೆ. ಅಲ್ಲಿವರೆಗೆ ನಿಮ್ಮ ಮಗುಗೆ ಟಾಸ್ಕ್ ಕೊಡಿ, ನಾನು ಹೇಳ್ತೀನಿ ಏನು ಅಂತ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಖಾಸಗಿ ಕಾಲೇಜುಗಳು ಇದಾವೆ, ಎಷ್ಟು ಗೌರ್ಮೆಂಟ್ ಕಾಲೇಜುಗಳಿದಾವೆ, ಎಷ್ಟು ಅನುದಾನಿತ ಕಾಲೇಜುಗಳಿದಾವೆ, ಈ ಎಲ್ಲಾ ಕಾಲೇಜುಗಳಲ್ಲಿ ಯಾವ್ದು ಕೋರ್ಸ್ಗಳಿದೆ. ನೀವು ಟಾಪ್ 10 ಕಾಲೇಜು, ಟಾಪ್ 20 ಕಾಲೇಜು ತಗೊಂಡ್ರೆ ಆ ಕಾಲೇಜುಗಳಲ್ಲಿ ಯಾವ್ದು ಕೋರ್ಸ್ಗಳಿದೆ. ಆ ಕೋರ್ಸ್ಗಳಲ್ಲಿ ಕಳೆದ ವರ್ಷ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸೀಟ್ ಹಂಚಿಕೆ ಮಾಡಿದಂತಹ ಸಂದರ್ಭದಲ್ಲಿ ನಾವು 3 ರೌಂಡ್ ಸೀಟ್ ಹಂಚಿಕೆ ಮಾಡಿದೀವಿ. ಕಳೆದ ಬಾರಿ
ಪ್ರತಿ ಬಾರಿ ಯಾವ ರ್ಯಾಂಕಿಗೆ ಯಾವ ಕಾಲೇಜಲ್ಲಿ ಕಟ್ ಆಫ್ ಆಗಿದೆ. ಉದಾಹರಣೆಗೆ ನಿಮ್ಮ ಮಗುದು 25,000 ರ್ಯಾಂಕ್ ಇದೆ, ನಿಮ್ಗೆ ಊರಲ್ಲೇನೆ ಇಂಜಿನಿಯರಿಂಗ್ ಮಾಡಬೇಕು ಅಂತಿದೆ, ನಿಮ್ಮ ಜಿಲ್ಲೆನಲ್ಲಿರುವಂತಹ ಮೂರ್ ಕಾಲೇಜ್ ಇದೆ, ಅದರಲ್ಲಿ ಯಾವುದೋ ಒಂದು ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಅಲ್ಲಿ ನೀವು ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತ ನಿಮ್ಮ ಆಸೆ ಇದೆ. ಸಿಂಪಲ್, ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ಗೆ ಹೋಗಿ, ನಮ್ಮ ವೆಬ್ಸೈಟ್ ಅಲ್ಲಿ ಪ್ರವೇಶ ಅಂತೇಳಿ ಕಳೆದ ವರ್ಷದ ಪ್ರವೇಶದ ಮಾಹಿತಿ ಇದು ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಕಳೆದ ವರ್ಷ ನಾವು ಪ್ರತಿ ರೌಂಡ್ ಅಲ್ಲಿ ಸೀಟ್ ಹಂಚಿಕೆ ಮಾಡಿರುವಂತಹ ಮಾಹಿತಿ, ಕಾಲೇಜ್ ವಾರು ಬ್ರಾಂಚ್ ವಾರು ಕಟ್ ಆಫ್ ರ್ಯಾಂಕ್ ಇದೆ. ದಯಮಾಡಿ ನಿಮ್ಮ ಮಗುಗೆ ಟಾಸ್ಕ್ ಕೊಡಿ ಸ್ಟಡಿ ಮಾಡೋದಕ್ಕೆ. ಸುಮ್ನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ಯಾವ್ದೋ ಯೂಟ್ಯೂಬ್ ಚಾನಲ್ ಹೇಳಿದ್ರು, ಇಷ್ಟು ನಿಂತು ಬಿಡುತ್ತೆ ಅಷ್ಟು ನಿಂತು ಬಿಡುತ್ತೆ. ಯಾಕೆ? ನಿಮ್ಮ ಮಗು PUC ಪಾಸ್ ಮಾಡಿದೆ, CET ಎಕ್ಸಾಮ್ ಬರೆದು ಒಳ್ಳೆ ರ್ಯಾಂಕ್ ತಗೊಂಡಿದೆ, ಅಷ್ಟು ಮಾಡ್ಬೋದು. ಪ್ರತಿ ದಿವಸ ಇನ್ಸ್ಟಾಗ್ರಾಮು, ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಟೈಮು ಕಳೆಯೋದಕ್ಕಿಂತ ನೀಟ್ ರಿಸಲ್ಟ್ ಬಂದು ನಮ್ ಕೌನ್ಸಿಲಿಂಗ್ ಶುರುವಾಗ ತನಕ ಸ್ಟಡಿ ಮಾಡೋದಕ್ಕೆ ಟಾಸ್ಕ್ ಕೊಡಿ. ಸ್ಟಡಿ ಮಾಡುವಂತದಕ್ಕೆ ನೀವು ಯಾವ್ದು ಕಾಲೇಜಿಗೆ ಹೋಗ್ಬೇಕಾಗಿಲ್ಲ. ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನಿಮಗೆ ಈಗಲೇ ಗೊತ್ತಾಗ್ಬಿಡುತ್ತೆ ನಿಮ್ಮ ಮಗುದು ರ್ಯಾಂಕು ಏನಿದೆ, ಯಾವ ಕಾಲೇಜಲ್ಲಿ ಸಿಗ್ಬೋದು. ಅಲ್ಲ ಸರ್, ಕಳೆದ ವರ್ಷ ಕಟ್ ಆಫ್ ಆಗಿರೋದು ಈ ವರ್ಷ ಅಷ್ಟೇ ಕಟ್ ಆಫ್ ಆಗುತ್ತೆ ಅಂತ ಏನ್ ಗ್ಯಾರಂಟಿ ಸರ್? ಅರ್ಥ ಮಾಡ್ಕೊಳ್ಳಿ, ಇದು ಒಂದು ಅಂದಾಜಲ್ಲಿ ಹೇಳುವಂತದ್ದು. 90% ಸ್ವಲ್ಪ ಹಾಸ್ಪಾಸ್ ಇರುತ್ತೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಸೀಟ್ಗಳು ಜಾಸ್ತಿನೇ ಆಗಿದೆ. ಈ ವರ್ಷ ಒಟ್ಟು 6 ಹೊಸ ಇಂಜಿನಿಯರಿಂಗ್ ಕಾಲೇಜ್ ಸಹ ಬರ್ತಾ ಇದೆ ಕರ್ನಾಟಕದಲ್ಲಿ. ಒಂದು ಅರಸೀಕೆರೆ ಗವರ್ಮೆಂಟ್ ಕಾಲೇಜ್ ಸಹ ಬರ್ತಾ ಇದೆ, ಉಳಿದಂತೆ 5 ಖಾಸಗಿ ಕಾಲೇಜ್ಗಳು ಸಹ ಇದೆ. ಮತ್ತೆ ತುಂಬಾ ಕಾಲೇಜ್ಗಳಲ್ಲಿ, ಸುಮಾರು 100ಕ್ಕಿಂತ ಹೆಚ್ಚು ಕಾಲೇಜ್ಗಳಲ್ಲಿ ಸೀಟ್ ಅನ್ನ ವಿಶೇಷವಾಗಿ ಬಹುಬೇಡಿಕೆಯ ಸೀಟ್ಗಳೇನು ಹೇಳ್ತೀವಿ ನಾವು, ಕಂಪ್ಯೂಟರ್ ಸೈನ್ಸ್, AI, ಸೈಬರ್ ಸೆಕ್ಯೂರಿಟಿ, ಇಂಥದ್ರಲ್ಲಿ ಇಂಟೇಕ್ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಹೋದ ವರ್ಷ 100 ಇತ್ತು ಅಂತಂದ್ರೆ ಈ ವರ್ಷ ಒಂದು 120 ಇನ್ಕ್ರೀಸ್ ಮಾಡುವಂತದ್ದು ಇಂಥದ್ದೆಲ್ಲ ಮಾಡಿದ್ದಾರೆ. ಹಾಗಾಗಿ ಕಟ್ ಆಫ್ ಬಹುತೇಕ ಸ್ವಲ್ಪ ಆ ಕಡೆ ಈ ಕಡೆನೆ ಇರುತ್ತೆ. ನಿಮ್ಗೊಂದು ಫೇರ್ ಐಡಿಯಾ ಬರುತ್ತೆ. ನೀವು ಇದು ಯಾವುದೂ ಸ್ಟಡಿ ಮಾಡದೆ ಸುಮ್ನೆ ಯಾರೋ ನಿಮ್ದು ನಂಬರ್ ತಗೊಂಡು ಫೋನ್ ಮಾಡ್ತಾರೆ, ಅವರಿಗೆ ನಿಮ್ದು ಎಲ್ಲಾ ಅಸ್ತ್ರ ಕೊಟ್ಬಿಟ್ಟು ಅವ್ರು ಹೇಳಿರೋಷ್ಟು ದುಡ್ಡು ಕೊಡೋದು, ಅಲ್ಲಿ ಹೋಗಿ ಸುಮ್ನೆ ಅಡ್ಮಿಷನ್ ಆಗೋದು, ಆಮೇಲೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವ್ರು ಸೀಟ್ ಹಂಚಿಕೆ ಮಾಡಿದಾಗ ನಿಮಗೆ ಮಾರ್ಕ್ಸ್ಗೆ ಅದೇ ಕಾಲೇಜಲ್ಲಿ ಸರ್ಕಾರಿ ಸೀಟ್ ಸಹ ಸಿಗೋ ಸಾಧ್ಯತೆ ಇರುತ್ತೆ, ಕಡಿಮೆ ಫೀಸಿನ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಆಮೇಲೆ ಎಲ್ಲಾ ಖಾಲಿ ಆಗ್ಬಿಡುತ್ತೆ ಸೀಟು. ಹಾಗೆ ನೋಡಿ, AICT ಅವ್ರು ಇನ್ನು ಪರ್ಮಿಷನ್ ಕೂಡ ಹಂತದಲ್ಲಿದ್ದಾರೆ, ಇನ್ನು ಕೊಡ್ತಾನೆ ಇದ್ದಾರೆ. ಈ ತಿಂಗಳು 30 ತನಕ ಲಾಸ್ಟ್ ಡೇಟ್ ಇದೆ ಅವ್ರದ್ದು. ಇಷ್ಟು ಬೇಗ ಹೋಗಿ ನೀವು ಅಡ್ಮಿಷನ್ ಮಾಡುವಂತದ್ದು ಏನಿದೆ, ಫಸ್ಟ್ ಸ್ಟಡಿ ಮಾಡಿ. ಇಲ್ಲ ಯಾವುದು ಲಾಸ್ಟ್ ಇಯರ್ 3 ರೌಂಡ್ ಅಲ್ಲಿ ನಿಮ್ಮ ಮಗುಗಿರುವಂತಹ ರ್ಯಾಂಕಿಗೆ ಯಾವುದೇ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಕ್ಕಿಲ್ಲ, ಓಕೆ, ನೀವು ನಿರ್ಧಾರ ಮಾಡಿ ಇಂಜಿನಿಯರಿಂಗ್ ಮಾಡ್ಬೇಕು, ಓಕೆ, ಅವಾಗ ಹೋಗಿ ನೀವು ಮ್ಯಾನೇಜ್ಮೆಂಟ್ಗೆ ಮತ್ತೆ ಅಡ್ಮಿಷನ್ ಮಾಡಿಸ್ತೀರ, ತಾವು ಮಾಡಿಸೋದಕ್ಕೆ ಫ್ರೀ ಇದ್ದೀರಾ. ಬಟ್ ಸ್ಟಡಿ ಮಾಡಿ ತೀರ್ಮಾನ ಮಾಡಿ ಅಂತನ್ನುವಂಥದ್ದು ನನ್ನ ಒಂದು ವಿನಂತಿ. ಅದೇ ರೀತಿ ನೀವು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಮೆಡಿಕಲ್, ಡೆಂಟಲ್, ಆಯುಷ್ ಮತ್ತೆ ಬೇರೆ ಕೋರ್ಸ್ಗಳನ್ನ ಹೇಳ್ತೀನಿ. ಯಾಕಂದ್ರೆ ಬಹುತೇಕ ವಿದ್ಯಾರ್ಥಿಗಳು ನಮ್ಮ CET ನಲ್ಲಿ ಇರುವಂತವ್ರು, ಹೆಚ್ಚಿನ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಇದ್ದಾರೆ. ಹಾಗಾಗಿ ನಾನು ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ರಿಸಲ್ಟ್ ನಾವು ಪಬ್ಲಿಷ್ ಮಾಡಿದೀವಿ. ಕೆಲವು ವಿದ್ಯಾರ್ಥಿಗಳಿಗೆ ಏನು ರಿಸಲ್ಟ್ ಬಂದಿಲ್ಲ, ಅವರಿಗೆ ಸ್ಪಾಟ್ ಟ್ರೈನ್ ಕೊಡುವಂತದ್ದು ಈ ವಾರದಲ್ಲಿ ನಾವು ವ್ಯವಸ್ಥೆಯನ್ನ ಮಾಡ್ತೀವಿ. ಡಾಕ್ಯುಮೆಂಟ್ ಪರಿಶೀಲನೆಗೆ ಯಾರು ಈಗಾಗಲೇ ಪರಿಶೀಲನೆ ಮಾಡುವಂತದ್ದು ಅವಧಿ ಮುಗಿದಿದೆ, ಅವರಿಗೆಲ್ಲರಿಗೆ ನಾವು ಡಾಕ್ಯುಮೆಂಟ್, ಉದಾಹರಣೆಗೆ NCC, ಸ್ಪೋರ್ಟ್ಸ್ ಇದೆಲ್ಲ ಆ ಇಲಾಖೆಗೆ ಕಳಿಸಿದೀವಿ. ಅವ್ರು ಬರ್ತಿದಂಗೆ ನಾವು ನಿಮ್ಮ ಎಲಿಜಿಬಿಲಿಟಿ ಇದೆಯಾ ಇಲ್ವಾ ಅನ್ನುವಂಥದ್ದು ನಾವು ಪಬ್ಲಿಷ್ ಮಾಡ್ತೀವಿ. ಜೊತೆಗೆ ಯಾರು ಪರ್ಸನ್ ವಿತ್ ಡಿಸೆಬಿಲಿಟಿ ಕ್ಲೈಮ್ ಮಾಡಿದೀರಾ, ನೀವು ಪ್ರಾಧಿಕಾರಕ್ಕೆ ಬರ್ಬೇಕಾಗುತ್ತೆ. ನೀವು ಯಾವ್ದು ಜಿಲ್ಲೆನಲ್ಲಿ ಏನೋ ಒಂದು ಸರ್ಟಿಫಿಕೇಟ್ ತಗೊಂಡಿರುವಂತದ್ದೆಲ್ಲ ಆಗಲ್ಲ. 3ನೇ ತಾರೀಕಿಂದ ಇಲ್ಲಿ ನಾವು ಆಫ್ಲೈನ್ ಅಲ್ಲಿ ಎಕ್ಸ್ಪರ್ಟ್ಸ್ ಬಂದು ಸ್ಟಡಿ ಮಾಡಿ ನೀವು ಎಲಿಜಿಬಲ್ ಇದೀರಾ ಇಲ್ವಾ ಅಂತ ಅನ್ನುವಂಥದ್ದು ಅವರು ಕ್ಲಾರಿಟಿಯನ್ನ ಕೊಡ್ತಾರೆ. ಯಾಕೆಂತಂದ್ರೆ ಅದರಲ್ಲೂ ತಮ್ಗೆ ಸ್ಪಷ್ಟೀಕರಣ ಕೊಟ್ಬಿಡ್ತೀನಿ. ವೆಟರ್ನರಿ ಕೋರ್ಸ್ ಅನ್ನ ಆಫ್ ಮಾಡ್ಬೇಕು ಅಂತಂದ್ರೆ ಅವರ ಇಲಾಖೆಯಲ್ಲಿ ಕೆಲವು ಡಿಸೆಬಿಲಿಟಿ ಪರ್ಸೆಂಟೇಜ್ಗೆ ಅದಕ್ಕೆ ನಿರ್ಬಂಧ ಇದೆ, ಅವರಿಗೆ ಅವ್ರು ಎಲಿಜಿಬಲ್ ಮಾಡಲ್ಲ. ಮತ್ತೆ ಮೆಡಿಕಲ್ ಗೆ ಯಾರಾದ್ರೂ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಕೆಲವೊಂದು ಡಿಸೆಬಿಲಿಟಿಗೆ ಒಂದಷ್ಟು ಪರ್ಸೆಂಟೇಜ್ ಅನ್ನ NMC ಅವರು ಫಿಕ್ಸ್ ಮಾಡಿದ್ದಾರೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ ಆಯಾ ಕೋರ್ಸಿಗೆ ಅರ್ಹತೆ ಮಾಡುವಂತದ್ದು ಒಂದು ಪ್ರಕ್ರಿಯೆ 3ನೇ ತಾರೀಕಿಂದ ನಮ್ಮ ಕಚೇರಿನಲ್ಲಿ ನಡೆಯುತ್ತೆ.